ಹಲ್ಲೆಲೂಯಾ. ಸ್ವಸ್ಥತೆಯ ಸಮ್ಮೇಳನದ ಮೊದಲ ದಿವಸ, ಆರಂಭ ಕಾಲ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಹಾಗಾದರೆ ಸ್ವಸ್ಥತೆ ಮಾಡುವಂಥದ್ದು ಯಾವುದು? ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿ. ಯಾವುದು? ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿ. ಹಲ್ಲೆಲೂಯಾ. ಇವತ್ತು ನಾವು ಏನು ಕೊಂಡಾಡ್ತಾ ಇದ್ದೇವೆ? ಯೇಸು ಕ್ರಿಸ್ತನ ಪುನರುತ್ಥಾನದ ದಿನವನ್ನು ನಾವು ಕೊಂಡಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತಿನಿಂದ ಇಲ್ಲಿ ಹರಿಲಿಕ್ಕೆ ಹೋಗ್ತದೆ ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ದೇವರಿಗೆ ಮಹಿಮೆ ಆಗಲಿ. ನಮ್ಮ ಮಧ್ಯದಲ್ಲಿ ಇವತ್ತಿನ ದಿವಸ ಸೇವೆ ಮಾಡಲಿಕ್ಕೆ ಚೆನ್ನೈಯಿಂದ ಪಾಸ್ಟರ್ ಅಣ್ಣಮಲೆ ಇದ್ದಾರೆ, ಕೇರಳದಿಂದ ಪಾಸ್ಟರ್ ಪೌಲ್ ಬಾಬು ಇದ್ದಾರೆ, ಕೇರಳದಿಂದ ಪಾಸ್ಟರ್ ಅಖಿಲ್ ಸುರೇಶ್ ಪಾಸ್ಟರ್ ಇದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಸ್ವಾಗತ ಮಾಡಿ. ವರ್ಷಿಪ್ ಮಾಡಲಿಕ್ಕೆ ಇವತ್ತು ನಮ್ಮ ಮಧ್ಯದಲ್ಲಿ ಸಹೋದರ ಗಿರೀಶ್ ಇದ್ದಾರೆ. ಪ್ರೈಸ್. ಅವರು ನಮ್ಮ ಕುಟುಂಬ ಸದಸ್ಯರ ಹಾಗೆ. ಅಣ್ಣಮಲೆ ಮತ್ತು ಇವರನ್ನು ನಾವು ಸ್ವಾಗತ ಮಾಡೋ ಅವಶ್ಯಕತೆ ಏನಿಲ್ಲ, ಕಾರಣ ಅವರೊಬ್ಬ ನಮ್ಮ ಕುಟುಂಬದ ಸದಸ್ಯರ ಹಾಗೆ. ಪ್ರೈಸ್ ಗಾಡ್. ಇನ್ನೊಂದು ವಿಶೇಷತೆ, ಪಾಸ್ಟರ್ ಅಣ್ಣಮಲೆ ಅವರು ಲಾಸ್ಟ್ ಟೈಮ್ ಬಂದಾಗ ಒಬ್ಬರಾಗಿ ಬಂದಿದ್ರು. ಈಗ ಒಂದು ದೊಡ್ಡ ಅದ್ಭುತ ಅವ್ರ ಜೀವಿತ ನಡೆದಿದೆ. ಇವತ್ತು ಇಬ್ಬರಾಗಿ ಬಂದಿದ್ದಾರೆ. ಅವ್ರ ಮಿಸಸ್ ಇದ್ದಾರೆ, ಇಲ್ಲಿ ಇದ್ದಾರಾ? ಓಕೆ, ಅಲ್ಲಿದ್ದಾರೆ. ಎಲ್ಲರೂ ಅವರಿಗೆ ಒಂದು ಚಪ್ಪಾಳೆ ಸ್ವಾಗತ ಮಾಡಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸವನ್ನು ಈ 40 days ಹೀಲಿಂಗ್ ಕಾನ್ಫರೆನ್ಸ್ ಅನ್ನು ನಾವು ಆರಂಭ ಮಾಡಲಿಕ್ಕೆ ಹೋಗ್ತೇವೆ. ಇವತ್ತು 3 ವಿಶೇಷತೆಗಳು. ಒಂದನೇ ವಿಶೇಷತೆ ಯಾವುದು? ಯೇಸುವಿನ ಪುನರುತ್ಥಾನದ ದಿವಸದ ಒಂದು ಕೊಂಡಾಟ. ಎರಡನೇದು ಯಾವುದು ವಿಶೇಷತೆ? ಯಾವುದು? ಹೀಲಿಂಗ್ ಸ್ಕೂಲ್ನ ಮೊದಲ ದಿವಸ. ಮೂರನೇ ವಿಶೇಷತೆ ವಾದ ಮೊದಲನೇ ದಿನ ಭಾನುವಾರದ ಆರಾಧನೆ. ಹಲ್ಲೆಲೂಯಾ. 3 ವಿಶೇಷತೆ ಒಂದು ಇವತ್ತಿನ ದಿವಸಕ್ಕೆ. ಪಾಸ್ಟರ್ಸ್ ಬನ್ನಿ ಪ್ಲೀಸ್, ಕಮ್ ಪಾಸ್ಟರ್. ನಾವು ಒಬ್ಬೊಬ್ಬರಾಗಿ ಪ್ರಾರ್ಥನೆ ಮಾಡಿ ಈ ಸ್ವಸ್ಥತೆಯ ಸಮ್ಮೇಳನವನ್ನು ಡೆಡಿಕೇಟ್ ಮಾಡಲಿಕ್ಕೆ ಹೋಗ್ತೇವೆ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಈ ಸ್ವಸ್ಥತಾ ಸಮ್ಮೇಳನವನ್ನು ನಿನ್ನ ಪವಿತ್ರವಾದಂಥ ಕರಗಳಲ್ಲಿ ನಾವು ಒಪ್ಪಿಸಿ ಕೊಡ್ತಾ ಇದ್ದೇವೆ ರಾಜ. ನಿನ್ನ ಚಿತ್ತ ಇಲ್ಲದೆ ನಮ್ಮ ಜೀವಿತದಲ್ಲಿ ಯಾವುದೂ ಕೂಡ ನೆರವೇರುವುದಿಲ್ಲ. ಆದರೆ ಇವತ್ತು ನಿನ್ನ ಚಿತ್ತ ಪ್ರಕಾರವಾಗಿ ನಾವು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಈ ಸ್ವಸ್ಥತಾ ಸಮ್ಮೇಳನದಲ್ಲಿ ಕೂಡಿ ಬರುವಂಥ ಎಲ್ಲ ಜನರ ಜೀವಿತದಲ್ಲೂ ಬೇಕಾದಂಥ ಒಂದು ಬಿಡುಗಡೆಗಳನ್ನು ಪವಿತ್ರಾತ್ಮನ ಮೂಲಕ ದಯಪಾಲಿಸಬೇಕಂತ ಕೇಳಿಕೊಡ್ತೇವೆ. ಶಾರೀರಿಕ ಸ್ವಸ್ಥತೆಗಳು, ಆಂತರಿಕ ಸ್ವಸ್ಥತೆಗಳು, ಮಾನಸಿಕ ಸ್ವಸ್ಥತೆಗಳು, ಮುರಿಯಲ್ಪಟ್ಟದ ಕುಟುಂಬಗಳು ಒಂದಾಗುವಂಥದ್ದು, ಅನೇಕ ವಿಧವಾದ ಅದ್ಭುತಗಳನ್ನು ಈ ಒಂದು ಸಮ್ಮೇಳನದಲ್ಲಿ ನಿನ್ನ ಪವಿತ್ರಾತ್ಮನ ಮೂಲಕ ನಡೆಸಲಿಕ್ಕೆ ಹೋಗ್ತಾ ಇರುವುದಕ್ಕಾಗಿ ನಿನಗೆ ವಂದನೆ ಹೇಳ್ತಾ ಇದ್ದೇವೆ ರಾಜ. ಮಾತ್ರವಲ್ಲದೆ ಈ ಒಂದು ಚರ್ಚಿನ ಹಾಲ್ನ ಒಳಗಡೆ ನಿನ್ನ ಒಂದು ಪುನರುತ್ಥಾನದ ಶಕ್ತಿ ಹರಿಯ ಮಾಡಿದಕ್ಕಾಗಿ ವಂದನೆ ಹೇಳ್ತಾ ಇದ್ದೇವೆ ರಾಜ. ಈ ಸಮಯ ಮೊದಲುಗೊಂಡು ಈ ಒಂದು 40 ದಿವಸದ ಹೀಲಿಂಗ್ ಕಾನ್ಫರೆನ್ಸ್ ಅನ್ನು ನಿನ್ನ ಪವಿತ್ರವಾದ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇವೆ ರಾಜ್ಯ. 40 ದಿವಸಗಳವರೆಗೂ ಒಂದೊಂದು ದಿವಸ ಕೂಡ ನಿನ್ನ ಶಕ್ತಿಯ ಮಹಿಮೆ ಅನುಭವಿಸುವ ಹಾಗೆ, ನಿನ್ನ ಪ್ರಸನ್ನತೆ ಅನುಭವಿಸುವ ಹಾಗೆ ನೀನು ನಮಗೆ ಸಹಾಯ ಮಾಡು. ವಿಮೋಚನಗಳ 13:20-21 ವಾಕ್ಯದಲ್ಲಿ ಓದ್ತೇವೆ. ಇಸ್ರೇಲರ ಮಧ್ಯದಲ್ಲಿ ಹಗಲು ಹೊತ್ತಿನಲ್ಲಿ ಮೋಡದ ಕಂಬವಾಗಿಯೂ ಬೆಳಕಿನ ರಾತ್ರಿ ಹೊತ್ತಿನಲ್ಲಿ ಬೆಳಕಿನ ಕಂಬವಾಗಿದ್ದು ನಡೆಸಿದಂಥ ದೇವರು ಇವತ್ತು ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ಜೊತೆಲಿ ಇರುವುದಕ್ಕಾಗಿ ನಿನಗೆ ವಂದನೆ ಹೇಳ್ತಾ ಇದ್ದೇವೆ ರಾಜ್ಯ. ನಡೆಯಲ್ಪಡುವಂಥ ಎಲ್ಲ ಆರಾಧನೆಗಳು ಪ್ರತಿದಿನ ಬೆಳಿಗ್ಗೆ 5 ಗಂಟೆಯಿಂದ ಸಾಯಂಕಾಲದ ನಡೆಯಲಿಕ್ಕಿರುವಂಥ ಆರಾಧನೆಗಳನ್ನು ನಿನ್ನ ಪವಿತ್ರ ಕಾರ್ಯಕ್ಕೆ ಒಪ್ಪಿಸಿಕೊಡ್ತೇವೆ. ಈ ಒಂದು ವೇದಿಕೆ ಮೇಲೆ ನಿಂತು ಸೇವೆ ಮಾಡಲಿಕ್ಕಿರುವ ದೇಶ ವಿದೇಶಗಳಿಂದ ಬರಲಿಕ್ಕಿರುವ ಎಲ್ಲ ದೇವ ಸೇವಕರನ್ನು ಕೈಗೊಪ್ಪಿಸಿಕೊಡ್ತೇವೆ. ಅವರು ಶಕ್ತವಾಗಿ ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗ ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಸ್ವಾಮಿ. ಕ್ವಾಯರ್ ತಂಡವನ್ನು ಎಲ್ಲ ಸಭೆಯನ್ನು ಬರುವಂತ ಎಲ್ಲ ಜನ ಕೈಗೊಪ್ಪಿಸಿಕೊಡ್ತೇವೆ. ಎಲ್ಲರ ರೆಕ್ಕೆಯಲ್ಲಿ ಮರಮಾಚಿಕೊಳ್ಳಬೇಕು ಕೇಳ್ಕೊತಾನೆ. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ತಂದೆ, ಮಗ, ಪರಿಶುದ್ಧಾತ್ಮ ಹೆಸರಿನಲ್ಲಿ 40 ದಿವಸದ ಈ ಒಂದು ಸ್ವಸ್ಥತೆಯ ಸಮ್ಮೇಳನವನ್ನು ನಾವು ಡೆಡಿಕೇಟ್ ಮಾಡ್ತಾ ಇದ್ದೇವೆ ಸ್ವಾಮಿ. ಘನ ಮಾನ ಮಹಿಮೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. அன்பின் பிதாவே, உமக்கு நன்றியோடு நாங்கள் துதிக்கிறோம் ஆண்டவரே. இந்த 40 நாள் தகப்பில் நடக்கிற அற்புத அடையாள கருத்தரங்களுக்காக நான் ஜெபிக்கிறேன் ஆண்டவரே. பரிசுத்த ஆவியானவரே, இந்த 40 நாள் நீர் பொறுப்பெடுத்து வழிநடத்த வேண்டும் என்று நான் ஜெபிக்கிறேன். வர ஒவ்வொருவரும் இயேசு கிறிஸ்துவின் அற்புதங்களை காண்பார்களாக. இயேசு கிறிஸ்து இந்த பூமியில் எப்படியெல்லாம் ஊழியம் செய்தாரோ இந்த 40 நாள்
ஒவ்வொரு நிமிஷங்களும் உம்முடைய பிரசனத்தை அனுபவிக்க வேண்டும் நான் ஜெபிக்கிறோம் அப்பா. உம்முடைய பிரசனம் அளவில்லாதபடி பரலோகத்தில் எப்படி நிரம்பப்பட்டிருக்கிறதும் 40 நாள் மட்டுமில்லை ஆண்டவரே, 40 நாள் பெற்றுக்கொண்டு வாழ்நாள் முழுவதும் இந்த பிரசனத்தை, அற்புத அடையாள பிரசனத்தை எங்கெல்லாம் கொண்டு போய் சேர்க்கிறார்களோ அங்கெல்லாம் நதி போல ஊற்றப்பட நாம் ஜெபிக்கிறோம் ஆண்டவரே. பிதாவே, தன் குமாரனை அனுப்பி அப்படியாப்பட்ட அற்புதம் செய்து போல எங்களையும் அற்புத அடையாளத்துக்குள்ளே, இந்த ஜனங்களுக்குள்ளே, இந்த சபையும் அப்படி நடத்த வேண்டும் நாம் ஜெபிக்கிறோம் ஆண்டவரே. இந்த சபையை அற்புத சபைகளாய், அதிசயம் சபைகளாய், நட்சத்திரம் போல பிரகாசிக்கிற அந்த பிள்ளைகளாய் மாற்ற வேண்டும் நாம் ஜெபிக்கிறோம் அப்பா. ஒவ்வொரு வார்த்தைகளையும், ஒவ்வொரு தேவ மனிதர்களையும் ஆண்டவரே சூரிய பிரகாசம் போல, அற்புத அடையாளங்களும் போல இவைகளை பயன்படுத்த வேண்டும் நான் ஜெபிக்கிறோம்ப்பா. இயேசு கிறிஸ்துவ நாமத்தினாலே தேங்க்யூ. இஸ்ரவேலிலே என் குமாரனும் குமார்த்திகளும் அற்புத அடையாளங்களாய் இருக்கிறாய் என்ற அந்த வார்த்தையின்படியே அப்படியே நான் இயேசு கிறிஸ்துவின் வார்த்தையை நான் டெடிகேஷன் பண்றேன். அந்த அபிஷேகத்தை ரிலீஸ் பண்ணுகிறேன் ஆண்டவரே. இயேசுவின் நாமத்தை அந்த அபிஷேகத்தை ரிலீஸ் பண்ணுகிறப்பா. இந்த வார்த்தை மூலமாய் அந்த ஒவ்வொரு வார்த்தையும் அற்புதங்கள் புறப்பட்டு போகட்டும். கேன்சர் சுகமாகட்டும், ஹார்ட் அட்டாக் ஆண்டவர் இயேசுவின் நாமத்தினால் சுகம், புது ஹார்ட் உண்டாகட்டும், புது கிட்னி உண்டாகட்டும், கண்கள் புது கண்கள் திறக்கப்படட்டும் ஆண்டவரே. ஊமையன் பேசுவானாக, துள்ளி குதிப்பானாக. பேதுரு யோவானும் தகப்பனே ஆலயத்தில் வந்தவனே, நசனா இயேசு கிறிஸ்துவின் நாமத்தினாலே எழுந்து நட என்று சொன்னவனே, அப்படியா போட்டு அற்புத அடையாளங்கள் என் சபைக்குள்ளே நடக்க நான் இயேசுவின் நாமத்தினால் இந்த அபிஷேகத்தை ரிலீஸ் பண்ணுகிறேன் ஆண்டவரே. ஒவ்வொருவரும் பெற்றுக்கொள்வார்களாக, ஒவ்வொருவரும் பெற்றுக்கொள்வார்கள் நான் ஜெபிக்கிறோம் ஆண்டவர் ராஜா. கை வைக்கும் போது அவளுக்கு கரத்திலிருந்து வல்லமை புறப்பட்டு போகட்டும் ஆண்டவரே. நிற்கும் போது தேவனுடைய மகிமை ஊற்றப்பட நான் ஜெபிக்கிறேன் பிதாவே. இந்த சபையும் இந்த 40 நாள் கூட்டத்தையும் பிதா குமாரன் பரிசுத்த நாமத்தினாலே நான் ஆசீர்வதிக்கிறேன். பலப்படுத்தும் இயேசுவின் நாமத்தின் பிதாவே, ஆமென் ஆமென். ഞങ്ങളുടെ പ്രിയ പിതാവേ, യേശുവിൻ്റെ നാമത്തിൽ ഞങ്ങൾ ദൈവസന്നിധാനത്തിലേക്ക് കടന്നു വരുന്നു. അങ്ങയുടെ മഹത്വകരമായ സാന്നിധ്യം ഇന്ന് രാത്രിവേളയിൽ ഈ ആലയത്തിൽ നിറഞ്ഞു നിൽക്കുന്നതിനായി സ്തോത്രം ചെയ്യുന്നു. ഇന്നു മുതൽ ആരംഭിക്കപ്പെടുന്ന ഞങ്ങളുടെ കോൺഫറൻസിൻ്റെ ഫസ്റ്റ് സെക്ഷനിലേക്ക് ഞങ്ങൾ കടന്നു വരുമ്പോൾ സ്വർഗത്തിലെ ദൈവത്തിൻ്റെ അസാധാരണമായ നിലവാരത്തെ പരിശുദ്ധാത്മാവിനാൽ ജനത്തിൻ്റെ മേൽ സ്ഥാപിക്കപ്പെടുന്ന പകൽവേളയായി മാറേണ്ടതിന് യേശുവിൻ്റെ നാമത്തിൽ ഞങ്ങൾ ഒന്നിച്ച് പ്രാർത്ഥിക്കുന്നു. രോഗികൾ സൗഖ്യമാകട്ടെ, ഭൂതങ്ങൾ വിട്ടുമാറട്ടെ, പൈശാചിക കോട്ടകൾ തകർന്നടിയട്ടെ, ദുരാത്മ ബന്ധനങ്ങൾ അഴിയപ്പെടട്ടെ, തകരപ്പെട്ടത് പണിയപ്പെടുന്ന ദിവസങ്ങളായി തീരട്ടെ. ഞങ്ങളുടെ ജീവിതത്തിൽ വലിയ ആത്മീക അനുഗ്രഹങ്ങളുടെ ദിവസങ്ങളായി മാറേണ്ടതിന് യേശുവിൻ്റെ നാമത്തിൽ ഞങ്ങൾ പ്രാർത്ഥിക്കുന്ന കർത്താവേ. സ്വർഗം അത്ഭുതങ്ങളാലും അടയാളങ്ങളാലും വീരപ്രവർത്തികളാലും ദൈവം തൻ്റെ വചനത്തെ ജനത്തിൻ്റെ മേൽ സ്ഥാപിക്കുവാൻ പോകുന്ന ദിവസങ്ങളാകയാൽ സ്തോത്രം ചെയ്യുന്നു. പിതാവിൻ്റെയും പുത്രൻ്റെയും പരിശുദ്ധാത്മാവിൻ്റെയും നാമത്തിൽ ഈ ദിവസങ്ങൾ നടക്കുന്ന എല്ലാ മീറ്റിങ്ങുകളെയും എല്ലാ സെക്ഷനുകളെയും ദൈവകരങ്ങൾ ഞങ്ങൾ ഭരമേൽപ്പിച്ച് പ്രാർത്ഥിക്കുന്നു. സ്വർഗം എല്ലാ സെക്ഷനെ അനുഗ്രഹിക്കുന്നതിനായി സ്തോത്രം. നിറഞ്ഞു നിൽക്കുന്ന ദൈവ സാന്നിധ്യ ജനത്തെ തൊടുവാൻ പോകുന്നതിനായി സ്തോത്രം. മഹത്വം അങ്ങക്ക് യേശുവിൻ നാമത്തിൽ തന്നെ. കർത്താവേ, നല്ല സമയത്തിനായി സ്തോത്രം ചെയ്യുന്നു. പ്രത്യേകിച്ച് ഇന്ന് ആരംഭിക്കപ്പെടുന്ന ഈ കോൺഫറൻസിന് വേണ്ടി പ്രാർത്ഥിക്കുക. യേശുവിൻ്റെ നാമത്തിൽ അനേകർ സൗഖ്യമാകുന്ന, അനേകർ ആമേൻ രോഗശാന്തി ശുശ്രൂഷ ചെയ്യത്തക്കവണ്ണം കർത്താവെ അനേകർ എഴുന്നേൽക്കുന്ന ഒരു കോൺഫറൻസായി മാറട്ടെ. ഇത് തീരുമ്പോൾ യേശുവിൻ്റെ നാമത്തിൽ പത്രോസിനെ പോലെ നിഴല് തട്ടി സൗഖ്യമാകത്തക്കവണ്ണം അനേകർ ശുശ്രൂഷ ചെയ്യുന്നവരും യേശുവിൻ നാമത്തിൽ അനേകർ സൗഖ്യം പ്രാപിക്കുന്നവരുമായി പുറത്തു വരുവാൻ വേണ്ടി ഞങ്ങൾ ഒരുമിച്ച് പ്രാർത്ഥിക്കുകയാണ്. സ്വർഗം ഇതിനെ നിയന്ത്രിക്കണം, പരിശുദ്ധാത്മാവ് കൂടെ ഇരിക്കണം. ഞങ്ങൾ ദൈവദാസന്മാർ ഒരുമിച്ച് ഇതിനെ പിതാവിൻ്റെയും പുത്രൻ്റെയും പരിശുദ്ധാത്മ നാമത്തിൽ ഇതിനെ ഞങ്ങൾ ഒരുമിച്ച് ആമേൻ ബ്ലസ് ചെയ്യുകയാണ്. ഇന്ന് മുതൽ വലിയൊരു അത്ഭുതത്തിൻ്റെ ദിവസങ്ങളാക്കി മാറ്റണം. മഹത്വങ്ങേക്ക് യേശുവിൻ നാമത്തിൽ ആമേൻ. ಹಲ್ಲೆಲೂಯ. ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಹಲ್ಲೆಲೂಯ. ಈ ಸಮಯದಲ್ಲಿ ತುತ್ತೂರಿ ಊದಲ್ಪಡುತ್ತದೆ. ತುತ್ತೂರಿ ಊದಲ್ಪಡುವ ಒಂದು ಸಂದರ್ಭದಲ್ಲಿ ಎಲ್ಲರೂ ಆರ್ಭಟ್ಯದಿಂದ ಚಪ್ಪಾಳೆ ತಟ್ಟಿ ನಾವು ದೇವರಿಗೆ ಮಹಿಮೆ ಸಲ್ಲಿಸೋಣ.
ಹಲ್ಲೆಲೂಯಾ. ಕಳೆದ ಜನವರಿಯಲ್ಲಿ ನಡೆದಂಥ ಪ್ರವಾದನೆ ಸಮ್ಮೇಳನ ಪ್ರಾಪರ್ಟಿ ಕಾನ್ಫರೆನ್ಸ್ ಅಲ್ಲಿ ಎಷ್ಟು ಜನ ಅಟೆಂಡ್ ಮಾಡಿದಿರಿ ಇಲ್ಲಿದ್ದವರಲ್ಲಿ? ದೇವರಾತ್ಮನ ಹೇಳಿದ್ದು ನೆರವೇರಿದೆಯಾ? ನೆರವೇರಿದೆಯಾ? ನೆರವೇರಿಕೆ ನೋಡ್ತಾ ಇದ್ದೇವ ನಾವು? ದೇವರು ಒಂದು ಮಾತನ್ನು ಹೇಳುವುದಾದ ನೆರವೇರಿಸ್ತಾನೆ. ಅಲ್ಲಲ್ಲಯ್ಯ. ನಾನು ವರ್ಷಿಪ್ ಟೀಮ್ಗೆ ನಾನು ಮುಂದೆ ಒಪ್ಪಿಸಿಕೊಡ್ತೇನೆ ಸಮಯವನ್ನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರನ್ನು ಕೊಂಡಾಡುವುದಕ್ಕೆ ಸ್ಥಳಕ್ಕೆ ನಾವು ಕೂಡಿ ಬಂದಿದ್ದೇವೆ. ಹಲ್ಲೆಲೂಯಾ. ನಮ್ಮ ದೇವರು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡಿ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿನ ಸಂತೋಷವುಳ್ಳವರಾಗಿದ್ದೀರಿ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಿ? ಹಲ್ಲೆಲೂಯಾ. ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ಇಮ್ಮಾನುವೇಲ್ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಯುಗದ ಸಮಾಪ್ತಿ ಎಲ್ಲಾ ದಿವಸ ನಮ್ಮ ಸಂಗಡ ಇದ್ದೇನೆ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಸಂಗಡ ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಆರಾಧಿಸುವ ಆತನ ಮಹಿಮೆ ಪಡಿಸುವ ನಾವು ಸ್ತುತಿ ಸ್ತೋತ್ರಗಳ ಮೂಲಕ ಆತನ ಘನಪಡಿಸುವ ನಾವು. ಹಲ್ಲೆಲೂಯಾ. ಪರಿಶುದ್ಧಾತ್ಮನನ್ನು ಹಲ್ಲೆಲೂಯಾ ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡು ನಮ್ಮ ತಂದೆ ದೇವರನ್ನ ಕರ್ತನ ಯೇಸು ಸ್ವಾಮಿಯ ಮಹಿಮೆ ಪಡಿಸುವ. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್.
ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಜಯ ಜಯ ನಮಗೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನಮಗೆ ಜಯ ಕೊಟ್ಟಾತ ಯಾರು? ಯೇಸು. ಹಲ್ಲೆಲೂಯಾ. ಯಾಕಂದ್ರೆ ಜಯ ಕೊಡೋದಕ್ಕಾಗಿ ಈ ಲೋಕಕ್ಕೆ ಬಂದು ಮರಣ ಪಾತ್ರ ಜಯಿಸಲು ಎದ್ದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದು ಜಯವೀರನಾಗಿ ಎದ್ದಿದ್ದಾನೆ. ಹಲ್ಲೆಲೂಯಾ. ನಮ್ಮ ನಾಯಕನು, ನಮ್ಮ ಕರ್ತನು, ನಮ್ಮ ಒಡೆಯನು ಅದನ್ನು ಜಯವೀರನಾಗಿದ್ದಾನೆ. ಹಲ್ಲೆಲೂಯಾ. ಈ ಹಾಡಿನ ಕರ್ತನಿಗೆ ಮಹಿಮೆ ಸಲ್ಲಿಸುವ. ಕೀರ್ತನೆ 1-2 ವಾಕ್ಯದಲ್ಲಿ ನಾವು ಈ ರೀತಿ ನೋಡ್ತೇವೆ. ಏನಂತೇಳಿ? ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಬಾಯಿಗಳನ್ನು ತಂದವರು ಮಾತ್ರ ಒಂದು ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ. ನನ್ನ ಮನವೇ, ನನ್ನ ಸರ್ವೇಂದ್ರಿಯಗಳೇ, ನನ್ನ ಮನವೇ ಆತನು ಮಾಡಿದ ಉಪಕಾರಗಳಲ್ಲಿ ಹಲ್ಲೆಲೂಯಾ. ಕಳೆದ ವಾರದಲ್ಲಿ ಬಂದ ರೀತಿಯಲ್ಲಿ ಅಲ್ಲ ನಮ್ಮ ಸಭೆ ಈಗ ಇರುವಂಥದ್ದು. ಆಮೆನ್. ಈ ವಾರದಲ್ಲಿ ದೈವಿಕವಾದಂಥ ರೀತಿಯಲ್ಲಿ ದೇವರ ಚಿತ್ತದ ಪ್ರಕಾರವಾಗಿ ರೂಪಿಸಿದ ಮೇಲೆ ನಾವು ಆತನಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಹೇಳುವವರಾಗಿರಬೇಕು. ಹಲ್ಲೆಲೂಯಾ 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 ಹಲ್ಲೆಲೂಯಾ. 150ನೇ ಕೀರ್ತನೆ ಕೊನೆಯ ವಾಕ್ಯದಲ್ಲಿ ನಾವು ನೋಡ್ತೇವೆ, ಶ್ವಾಸ ಇರುವುದೆಲ್ಲವೂ, ಶ್ವಾಸ ಇರುವುದೆಲ್ಲವೂ, ಶ್ವಾಸ ಇರುವುದೆಲ್ಲವೂ, ಶ್ವಾಸ ಇರುವುದೆಲ್ಲವೂ, ಶ್ವಾಸ ಇರುವುದೆಲ್ಲವೂ. ಹಾಗಿದ್ಮೇಲೆ ಇಲ್ಲಿರುವವರೆಲ್ಲರಿಗೆ ಶ್ವಾಸ ಇದೆ ಅಂತೇಳಿ ನಾನು ನಂಬ್ತೇನೆ. ಶ್ವಾಸ ಇವರು ಮಾತ್ರ ಕರಗಳನ್ನು ತಟ್ಟಿ ಹಾರ್ಭಟದೊಂದಿಗೆ ದೇವರ ಜಯಘೋಷವನ್ನು ನಾವು ಮಾಡುವ. ಆಮೆನ್. ಜಯವನ್ನು ಕೊಟ್ಟಂತ ದೇವರಿಗೆ ನಾವೇನ್ ಮಾಡುವವರಾಗಿರ್ಬೇಕು? ಜಯದೊಂದಿಗೆ ಸ್ತೋತ್ರವನ್ನು ಮಾಡಬೇಕು. ಆಮೆನ್.
ಆರಾಧನೆ ಯೋಗ್ಯನಾದ ದೇವರೇ ನಿಮ್ಮನ್ನು ಆರಾಧಿಸುತ್ತೇನೆ. ಹಲ್ಲೆಲೂಯಾ. ಸ್ವರ್ಗ ಮೃತ್ಯು ಪಾತಾಳ ಪ್ರತಿಯೊಂದು ಶಕ್ತಿಗಳು ಕರ್ತನೆ, ಪ್ರತಿಯೊಂದು ಮೊಣಕಾಲುಗಳು ನಿಮ್ಮ ಮುಂದೆ ಅಡ್ಡ ಬಿದ್ದು ಆರಾಧಿಸುತ್ತೇವೆ ರಾಜನೇ, ನಿಮ್ಮನ್ನು ಆರಾಧಿಸುತ್ತೇವೆ. ಹಲ್ಲೆಲೂಯಾ. ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನನ್ನು ಆರಿಸಿಕೊಂಡಿದ್ದಾನೆ. ಮಗನೇ ಮಗಳಿಂದ ಕರೆದಿದ್ದಾನೆ. ಆತನ ಕರೆದ ನಿಮಿತ್ತವಾಗಿ ಸ್ಥಳಕ್ಕೆ ನಾವು ಬಂದಿದ್ದೇವೆ. ಲೋಕ ನನ್ನ ಪಾಪಿ ಎಂದು ತಳ್ಳಿದರು. ಆತನ ಪ್ರೀತಿಯ ನಿಮಿತ್ತವಾಗಿ ನಮ್ಮ ಪಾಪಗಳನ್ನು ಆತನು ತನ್ನ ರಕ್ತದ ಮೂಲಕ ಮುಚ್ಚಿಬಿಟ್ಟು ನನ್ನನ್ನು ನಿನ್ನನ್ನು ಪಾಪದಿಂದ ವಿಮೋಚಿಸದೆ ಆತನಾಗಿದ್ದಾನೆ. ಆತನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ. ಆತನನ್ನು ಆರಾಧಿಸು. ಪಾಪಿ ಎಂದು ತಳ್ಳಿದ
ನಿನ್ನ ಪ್ರೀತಿಯು ನನ್ನ ಪಾಪ ಮುಚ್ಚಿತು. ಲೋಕ ನನ್ನ ಪಾಪಿ ಎಂದು ತಳ್ಳಿದರು. ನಿನ್ನ ಪ್ರೀತಿಯು ನನ್ನ ಪಾಪ ಮುಚ್ಚಿತು. ನಿನ್ನ ಆರಾಧಿಸುವೆ, ನನ್ನ ಸ್ತೋತ್ರವ ನಿನಗೆ ಸಲ್ಲಿಸುವೆ. ತಂದೆಯೇ, ನೀ ಮಾಡಿದ ಉಪಕಾರಕ್ಕೆ ನನ್ನ ನರ್ಪಿಸುವೆ. ನಿನ್ನ ಸೇವೆಯ ನಾ ಮಾಡುವೆ. ಏಸಯ್ಯ, ಏಸಯ್ಯ, ಆರಾಧನೆ ಮಾಡುವೆ. ಏಸಯ್ಯ, ಏಸಯ್ಯ, ಸ್ತುತಿಗನ ಸಲ್ಲಿಸುವೆ. ನಿನ್ನ ಪರಿಶುದ್ಧ ಮಾರ್ಗವನ್ನು ಬೀಳದಂತೆ ನಿನ್ನ ಕೃಪೆಯನ್ನು ನಾವು ಆವರಿಸಿತು. ಹೌದು ಪ್ರಿಯರೇ, ನಾವು ಉಳಿಬೇಕಾದ್ರೆ ಆತನ ಕೃಪೆ, ನಾವು ಈ ಆತ್ಮಿಕ ಜೀವನ ಜೀವಿಸಬೇಕಾದ್ರೆ ಆತನ ಕೃಪೆ ಒಂದೇ ನಮಗೆ ಬೇಕಾಗುತ್ತೆ. ಆತನ ಕೊಟ್ಟನ್ನು ನಡೆಸು ನಮ್ಮ ದೇವರಾಗಿದ್ದಾನೆ ಆತನು. ಪರಿಶುದ್ಧ ಮಾರ್ಗದಿಂದ ಬೀಳದಂತೆ ನಿನ್ನ ಕೃಪೆ ನನ್ನ ನಿಲ್ಲಿಸಿತಪ್ಪ. ಪರಿಶುದ್ಧ ಮಾರ್ಗದಿಂದ ಬೀಳದಂತೆ ನಿನ್ನ ಕೃಪೆ ನನ್ನ ನಿಲ್ಲಿಸಿತಪ್ಪ. ನಿನ್ನ ಆರಾಧಿಸುವೆ, ನನ್ನ ಸ್ತೋತ್ರವ ನಿನಗೆ ಸಲ್ಲಿಸುವೆ. ತಂದೆಯೇ, ನೀ ಮಾಡಿದ ಉಪಕಾರಕ್ಕೆ ನನ್ನ ನರ್ಪಿಸುವೆ. ನಿನ್ನ ಸೇವೆಯ ನಾ ಮಾಡುವೆ. ಏಸಯ್ಯ, ಏಸಯ್ಯ, ಆರಾಧನೆ ಮಾಡುವೆ. ಏಸಯ್ಯ, ಏಸಯ್ಯ, ಸ್ತುತಿಗನ ಸಲ್ಲಿಸುವೆ.
ದೇವರ ಬಲವಾದ ಪ್ರಸನ್ನತೆಗಾಗಿ ಸ್ತೋತ್ರ, ದೇವರ ಬಲವಾದ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಯೇಸುವೇ ನಿಮಗೆ ಮಹಿಮೆ, ಕರ್ತನೇ ನಿಮಗೆ ಮಹಿಮೆ, ರಾಜನೇ ನಿಮಗೆ ಮಹಿಮೆ. ಎಲ್ಲರ ಬಾಯಿಗಳು ತೆರೆದು ಸ್ತೋತ್ರ ಮಾಡೋಣವೇ. ಆತನು ಮಾಡಿದ ಉಪಕಾರಗಳು ಎಷ್ಟೋ ಮೇಲಾಗಿದೆ. ವರ್ಣಿಸೋದಕ್ಕೆ ಅಸಾಧ್ಯವಾಗಿದೆ. ದಯೆ ತೋರಿಸು, ದಾರಿ ತೋರಿಸು, ದಯೆ ತೋರಿಸು, ದಾರಿ ತೋರಿಸು. ದೇವ ಪ್ರಸನ್ನತೆಯಿಂದ ನನ್ನ ಆವರಿಸು, ವಿಶ್ರಾಂತಿಯ ನನಗೆ ದಯಪಾಲಿಸು. ದೇವ ಪ್ರಸನ್ನತೆಯಿಂದ ನನ್ನ ಆವರಿಸು, ವಿಶ್ರಾಂತಿಯ ನನಗೆ ದಯಪಾಲಿಸು. ದಯೆ ತೋರಿಸು, ದಾರಿ ತೋರಿಸು, ದಯೆ ತೋರಿಸು, ದಾರಿ ತೋರಿಸು. ದೇವ ಪ್ರಸನ್ನತೆಯಿಂದ ನನ್ನ ಆವರಿಸು, ವಿಶ್ರಾಂತಿಯ ನನಗೆ ದಯಪಾಲಿಸು. ದೇವ ಪ್ರಸನ್ನತೆಯಿಂದ ನನ್ನ ಆವರಿಸು, ವಿಶ್ರಾಂತಿಯ ನನಗೆ ದಯಪಾಲಿಸು. ಸರ್ವಶಕ್ತನಾದ ದೇವರೇ, ನಿನ್ನ ಪ್ರಸನ್ನತೆ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಈ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಅದು ರಾಶಿಯಾಗಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಕಣ್ಣಲ್ಲಿ ದಯೆ ಇದೆ, ಅದಕ್ಕಾಗಿ ಸ್ತೋತ್ರ ರಾಜ. ತರಲ ಕರುಣಾಮಯನೇ ನಿನಗೆ ಸ್ತೋತ್ರ ರಾಜ. ನಿನ್ ಪ್ರಸನ್ನತೆ ನನ್ನ ಮುಂದೆ ಮುಂದೆ ಹೋಗಲಿ, ತಗ್ಗುದಿನ್ನೆಗಳು ಸಮವಾಗಲಿ. ನಿನ್ ಪ್ರಸನ್ನತೆ ನನ್ನ ಮುಂದೆ ಮುಂದೆ ಹೋಗಲಿ, ತಗ್ಗುದಿನ್ನೆಗಳು ಸಮವಾಗಲಿ. ದಯೆ ತೋರಿಸು, ದಾರಿ ತೋರಿಸು, ದಯೆ ತೋರಿಸು, ದಾರಿ ತೋರಿಸು. ಎಲ್ಲರೂ ಸೇರಿ ದಯೆ ತೋರಿಸು, ದಾರಿ ತೋರಿಸು, ದಯೆ ತೋರಿಸು, ದಾರಿ ತೋರಿಸು, ದಯೆ ತೋರಿಸು, ದಾರಿ ತೋರಿಸು, ದಯೆ ತೋರಿಸು, ದಾರಿ ತೋರಿಸು. ಮರಣವನ್ನು ಜಯಿಸಿದ ಮೃತ್ಯುಂಜಯನೇ ನಿಮಗೆ ಸ್ತೋತ್ರ ರಾಜ. ಪಾತಾಳವನ್ನು ಸೋಲಿಸಿದ ಕರ್ತನೆ ನಿಮಗೆ ಸ್ತೋತ್ರ ರಾಜ. ನಮಗಾಗಿ ತಿರುಗಿ ಮತ್ತೆ ಮರಣದಿಂದ ಎದ್ದು ಬಂದ ಕರ್ತನೆ ನಿಮಗೆ ಸ್ತೋತ್ರ. ನಮಗಾಗಿ ಎಲ್ಲವನ್ನು ಮಾಡಿದ್ದೀರ ಸ್ವಾಮಿ. ನಿನಗಾಗಿ ಏನಾದರೂ ಮಾಡುವುದಕ್ಕಾಗಿ ಈ 40 ದಿನಗಳ ಕಾಲ ಸ್ವಸ್ಥತಾ ಕೂಟದಲ್ಲಿ ಕರ್ತನೆ ನಿನ್ನ ಮಹತ್ ಕಾರ್ಯಗಳು ಪ್ರಕಟವಾಗಲಿ ಸ್ವಾಮಿ. ರಗದರ ನಿನಗಾಗಿ ಎಲ್ಲವನ್ನು ತ್ಯಜಿಸಿರುವೆ, ನನ್ನ ಶಿಲುಬೆಯ ಹೊತ್ತು ನಾ ಬರುವೆ. ನಿನಗಾಗಿ ಎಲ್ಲವನ್ನು ತ್ಯಜಿಸಿರುವೆ, ನನ್ನ ಶಿಲುಬೆಯ ಹೊತ್ತು ನಾ ಬರುವೆ. ದಯೆ ತೋರಿಸು, ದಾರಿ ತೋರಿಸು, ದಯೆ ತೋರಿಸು,
ಆರಾಧನೆ 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 ಯೇಸುವೆ ಆರಾಧನೆ 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 ಆಸ್ಮನೆ ಆರಾಧನೆ 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 ಅಪ್ಪ ಹಿಂಸೆಗಳು ಬಾಧೆಗಳು ನನ್ನ ಕಾಡಿದರು ನಿನ್ ರಾಜ್ಯಕ್ಕಾಗಿ ನೀತಿಗಾಗಿ ನಾ ದುಡಿಯುವೆ ಹಿಂಸೆಗಳು ಬಾಧೆಗಳು ನನ್ನ ಕಾಡಿದರು ನಿನ್ ರಾಜ್ಯಕ್ಕಾಗಿ ನೀತಿಗಾಗಿ ನಾ ದುಡಿಯುವೆ ದಯೆ ತೋರಿಸು ದಾರಿ ತೋರಿಸು ದಯೆ ತೋರಿಸು ದಾರಿ ತೋರಿಸು ಸಭೆಯಾಗಿ ಬಾಯಿಗಳು ತೆರೆದು ಪೂರ್ಣ ಹೃದಯದ ಹಾಡಕ್ಕಾಗುತ್ತಾ ಆರಾಧನೆ 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 ಅಪ್ಪ ಸ್ವರವೆತ್ತಿ ಎಲ್ಲರೂ ಸೇರಿ ಆರಾಧನೆ 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 ಕೈಗಳ ಮೇಲೆತ್ತಿ ಪೂರ್ಣ ಹೃದಯದಿ ಆರಾಧನೆ 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 ಯೇಸುವೇ ಆರಾಧನೆ ನಿನ್ನ ಹಾಗೆ ಯಾರು ಇಲ್ಲ ನನ್ನೇಸು ರಾಜನೇ ನಿನ್ನ ಹಾಗೆ ಯಾರು ಇಲ್ಲ ನನ್ನೇಸು ರಾಜನೇ ಜೀವವೇ ಸ್ವಂತವೇ ನಾನಿನ್ನೆದೆಗೆ ಹೊರಗುವೆನು ಜೀವವೇ ಸ್ವಂತವೇ ನಾನಿನ್ನೆದೆಗೆ ಹೊರಗುವೆನು ಪೂರ್ಣ ಹೃದಯದಿ ಆರಾಧನೆ 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 ಅಪ್ಪ ಆರಾಧನೆ ತಂದೆಯಾದ ದೇವರೇ ನಮ್ಮೊಂದಿಗೆ ಮಾತನಾಡಿರಿ ನಿನ್ನ ಬಲವಾದ ಪ್ರಸನ್ನತೆ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ ನಿನ್ನ ಮಹಿಮೆಯ ಸಾನ್ನಿಧ್ಯ ಈ ಸ್ಥಳದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ರಾಜ ಥ್ಯಾಂಕ್ ಯು ಜೀಸಸ್ ಕರ್ತನಾದ ದೇವರೇ ಪರಿಶುದ್ಧನೇ ಉನ್ನತನೇ ಮರಣವನ್ನು ಜಯಿಸಿದ ಕರ್ತನೆ ನಿಮಗೆ ಸ್ತೋತ್ರ ನಿನ್ನ ಸಮಾಧಿ ಅದು ಬರಿದಾಗಿದೆ ಅದು ಖಾಲಿಯಾಗಿದೆ ಸ್ವಾಮಿ ಕರ್ತನೆ ಇವತ್ತಿನ ವಾಕ್ಯಗಳಿಂದ ನಮ್ಮೊಂದಿಗೆ ಮಾತನಾಡಿರಿ ಮುಂದಿನ ಎಲ್ಲ ಭಾಗಗಳಲ್ಲಿ ಮುಂದಿನ ಪ್ರತಿಯೊಂದು ಭಾಗಗಳಲ್ಲಿ ನಿನ್ನ ಪ್ರಸನ್ನತೆಯು ಆಳ್ವಿಕೆ ಮಾಡಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ ಆಮೇನ್ ಆಮೇನ್